ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಮಾಹಿತಿ ಕೊಡ್ತೀನಿ ನೋಡಿ. ನಿಮಗೂ ಆಶ್ಚರ್ಯ ಆಗುತ್ತೆ. ನನಗೂ ಕಳೆದ ವರ್ಷ ಹಂಗೆ ಆಗಿತ್ತು, ಬಟ್ ಅದೇನು ಅಂತ ವಿವರಣೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ನೋಡಿ, ಇದು ಗಿಡ ಇದೆ, ತೋರಿಸ್ತೀನಿ ಬನ್ನಿ. ಇದು ಗಿಡ ಬಂದು ಸೀತಾಫಲ ಅಂತ. ಸೀತಾಫಲ ನಿಮಗೆಲ್ಲ ಗೊತ್ತಿರುತ್ತಲ್ಲ ನೋಡಿ, ಇದೆಲ್ಲ ಪೀಚ್ ಇದೆ. ಬೇಸಿಗೆಗೆ ತುಂಬ ರುಚಿಯಾದ ತಂಪಾದ ಹಣ್ಣು, ಅಷ್ಟು ಚೆನ್ನಾಗಿರುತ್ತೆ, ಆಹ್ಲಾದಕರವಾಗಿ. ಇದು ಗಿಡ ಸಾಮಾನ್ಯವಾಗಿ ಗೊತ್ತಲ್ಲ ನಿಮಗೆ, ಸಪೋಟ ಎಲೆ ಥರ ಇರುತ್ತೆ, ಸ್ವಲ್ಪ ಅಷ್ಟು ಮಂದ ಬರಲ್ಲ ಎಲೆ. ಇದು ಒಂಥರ ಟೇಸ್ಟು ಮತ್ತು ತಂಪು ದೇಹಕ್ಕೆ ಅಂಥೇಳಿ ತುಂಬ ಜನ ಇದನ್ನು ಹಣ್ಣು ಬಳಸ್ತಾರೆ. ಇನ್ನೊಂದು ವಿಶೇಷ ಏನಪ್ಪ ನಾನು ಬಂದಿರೋದನ್ನು ಹೇಳೋಕ್ಕೆ ಅಂತಂದರೆ, ಇದು ಸಾಮಾನ್ಯವಾಗಿ ಇದ್ರ ಹೂವು ನೋಡಿರ್ತೀರ ನೀವು. ನೋಡಿ, ನಿಮ್ಮ ಮನೆ ಅಕ್ಕಪಕ್ಕದಲ್ಲೆಲ್ಲ ಇದ್ದರೆ ನೋಡ್ಕೊಳ್ಳಿ. ಹೂವು ಇದು ಅರಳಿದ್ರೆ ಸ್ವಲ್ಪ ಅಗಲ ಬರುತ್ತೆ, ವೈಟ್ ಕಲರ್ ಇರುತ್ತೆ ನೋಡಿ. ಹೂವು ಆಲ್ರೆಡಿ ಆಗಿ ಪೀಚ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಹೂವು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಇದು ಎಕ್ಸ್ಪೆರಿಮೆಂಟ್ ಏನಪ್ಪ ಅಂದರೆ, ಕಳೆದ ವರ್ಷ ನಾನೇನು ಮಾಡಿದೆ, ಇದು ಪಾತಿ ಮಾಡ್ತಾಯಿದ್ದೆ ನೀರು ಕಟ್ಟೋಕ್ಕೆ ಅಂತೇಳಿ, ಬೇಸಿಗೆ ಬಂತಲ್ಲ ಅಂತ. ಇದು ನಮ್ಮ ಮನೆಯವ್ರು ಬಂದು, ಏನ್ರಿ ಇದು ಎಣ್ಣೆ ಸ್ಮೆಲ್ ಬರ್ತಾ ಇದೆ, ಎಣ್ಣೆ ಗಿಣ್ಣೆ ಹೊಡೆದ್ರ ಅಂತ. ನಾನು ತಲೆಗೆ ಎಣ್ಣೆ ಹಾಕೊಂಡಿದ್ದು, ಇದ್ಯಾವ ಎಣ್ಣೆ ಕೇಳ್ತಾಳು. ಇಲ್ಲ, ಈ ಹಾರ್ಡ್ ಡ್ರಿಂಕ್ಸು ಸ್ಮೆಲ್ ಬರುತ್ತಲ್ಲ, ಎಣ್ಣೆ ಕುಡಿದಿರೋ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರ್ತಾಯಿದೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕರ್ಮನಪ್ಪ ಇದು, ನಾನು ಕುಡಿಯಲ್ಲ ಮಾಡಲ್ಲ, ಇದು ಯಾವ ಗ್ರಾಚಾರ ಇದು? ಇದೇನು ನಮ್ಮ ಸಂಸಾರಕ್ಕೆ ಯಾರೋ ಹುಳಿ ಹಿಂಡ ಕೆಲಸ ಮಾಡ್ಬಿಟ್ಟವ್ರೆ ನಂಗೆ ಆಗೋಯ್ತು ನನಗೆ. ಆಮೇಲೆ ಕತ್ತೆತ್ ನೋಡ್ತೀನಿ, ಏನಿರ್ಬೋದು, ಏನು ಸ್ಮೆಲ್ಲು ಅದು, ಈ ಥರ ಸ್ಮೆಲ್ ಗೊತ್ತಾಯ್ತೆ ಅಂತ ಅಂದರು. ನಾನೇನು ಮಾಡಿದೆ, ಕತ್ತೆತ್ ನೋಡಿದೆ, ಹೂವು ತುಂಬ ಪ್ರಮಾಣದಲ್ಲಿ ಹೂವು ಇತ್ತು ಕಳೆದ ವರ್ಷ. ಈಗ ಪೀಚ್ ಆಗಿದೆಲ್ಲ, ಇಷ್ಟು ಹೂವು ಇತ್ತು, ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ. ನಾನೇನು ಮಾಡಿದೆ, ಏನೋ ಇರ್ಬೋದು ಅಕಸ್ಮಾತ್. ಪಕ್ಕದಲ್ಲೇ ದಾಳಿಂಬೆ ಗಿಡ ಇದೆ ನೋಡಿ, ದಾಳಿಂಬೆ ಗಿಡ ಇದೆ, ಇದರಲ್ಲೂ ಸ್ಮೆಲ್ ಇಲ್ಲ. ಸುಮಾರು ಇಲ್ಲಿ ಅಕ್ಕಪಕ್ಕದಲ್ಲಿರೋ ಗಿಡಗಳೆಲ್ಲ ಸ್ಮೆಲ್ ನೋಡಿದೆ, ಯಾವುದೂ ಇಲ್ಲ. ನೋಡಿದ್ರೆ ನಾನು ನಿಂತಿರೋ ಗಿಡದ ಕೆಳಗಡೆ ಸ್ಮೆಲ್ ಬರುತ್ತೆ. ಆಮೇಲೆ ಏನು ಅಂದ್ಕೊಂಡೆ, ಯಾರೋ ಎಣ್ಣೆ ಪಣ್ಣೆ ಚೆಲ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅದು ಸ್ಮೆಲ್ ಇರ್ಬೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಸರಿ, ಆವತ್ತು ಕಳೆದೋಯ್ತು. ಬೆಳಗ್ಗೆ ಮಾರನೇ ದಿವಸ ಎದ್ಬಿಟ್ಟು ಓಡಾಡ್ತಿದ್ದೆ ಹಿಂಗೆ, ನನಗೆ ಮೂಗಿ ಹೊಡಿತಲ್ಲಪ್ಪ. ಯಾವ ಥರ ಅಂದರೆ, ಈ ಬ್ರಾಂದಿ, ಬಿಸ್ಕೆಟ್ ಬ್ರಾಂದಿ, MCB ಅಂತಾರೆ, ಅದೇನೋ ಹಣ್ಣುಗಳು ಅವೆಲ್ಲ ಹಾಕ್ಬಿಟ್ಟು ಆ ಡ್ರಿಂಕ್ ತಯಾರು ಮಾಡ್ತಾರೆ. ಸೊ ಅದು ಸ್ಮೆಲ್ಲು ಸೇಮ್ ಹಂಗೆ ಇತ್ತು. ಇದೇನು ತಿರ್ಗಾ ಸ್ಮೆಲ್ ಬರ್ತಲ್ಲ, ನೆನ್ನೆ ಯಾರೋ ಉಯ್ದೋಗಿರ್ಬೋದು, ಆಯಿತು, ಯಾರೂ ಬರೋಲ್ಲ ಸಾಮಾನ್ಯ ಮನದಕ್ಕೆ. ಆದರೂ ಅದೊಂದು ಡೌಟ್ ಇತ್ತು, ಇವತ್ತು ಸ್ಮೆಲ್ ಬರ್ತಾಯ್ತಲ್ಲಪ್ಪ ಅಂದ್ಕೊಂಡು ಬಂದು ನೋಡಿದ್ರೆ, ಈ ಏನು ಸೀತಾಫಲ ಗಿಡದ ಹೂ ಬರುತ್ತಲ್ಲ, ಅದು MC ವಿಸ್ಕಿ ಸ್ಮೆಲ್ ಬರ್ತಾಯಿದೆ ಲೆಕ್ಕ ಹಾಕಿ. ಸ್ಮೆಲ್ಲು, ಈ ಹೂವಿನ ಸ್ಮೆಲ್ MC ವಿಸ್ಕಿ ಸ್ಮೆಲ್ ಬರ್ತಾಯಿದೆ, ಅಂದರೆ MC ಬ್ರಾಂದಿ ಕರೆಕ್ಟು. ನಿಮಗೆ ಸ್ಮೆಲ್ ತೋರ್ಸಂಗಿದ್ರೆ ತೋರಿಸ್ತೀನಿ. ಸೊ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಲ್ಲ. ನಿಮಗೆ ಎಲ್ಲಾದರೂ ಸೀತಾಫಲ ಗಿಡ ಅಥವಾ ಮರ ಸಿಕ್ಕಿ ಹೂ ಬಿಟ್ಟಿದ್ರೆ, ಆ ಸ್ಮೆಲ್ ನೋಡಿ 100% ಹಾರ್ಡ್ ಡ್ರಿಂಕ್ ಸ್ಮೆಲ್ ಬರುತ್ತೆ. ಇದು ಹೆಂಗೆ ಅಂದರೆ, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲಿನ MC ವಿಸ್ಕಿ, ಎಲ್ಲಿನ MC ಬ್ರಾಂದಿ, ಎಲ್ಲಿನ ಇದು ಸೀತಾಫಲ ಹೂವು, ಒಂಥರ ಒಂದು ನನಗೆ ಕನ್ಫ್ಯೂಷನ್ ಆಗೋಯ್ತು, ಇದು ಹೆಂಗೆ ಸಾಧ್ಯ ಇದು ಅಂತ ನೋಡಿ. ಅದಕ್ಕೆ ಭಗವಂತ ಯಾವ ಇದರಲ್ಲಿ ಏನು ಇಟ್ಟಿರ್ತಾನೋ ಗೊತ್ತಿಲ್ಲ. ನಿಮಗೆ ಪರೀಕ್ಷೆ ಮಾಡಿ ಬೇಕಾದ್ರೆ, ನಿಮಗೆ ಸೀತಾಫಲ ಮರ ಎಲ್ಲಾದರೂ ಸಿಕ್ಕಿದ್ರೆ, ಅದು ಹೂ ಬಿಟ್ಟಿರುತ್ತಲ್ಲ, ಹೂ ಸ್ಮೆಲ್ ನೋಡಿ 100% ಅದೇ ಸ್ಮೆಲ್ ಬರುತ್ತೆ. ನೋಡ್ಬಿಟ್ಟು ನನಗೆ ಕಾಮೆಂಟ್ ಹಾಕಿ, ಬರಲಿಲ್ಲ ಅಂದರೆ. ಇರುತ್ತೆ ರೀ, 100% ಇರುತ್ತೆ ಅದು. ಸೊ ನನಗೆ ಕಳೆದ ವರ್ಷ ಆಗಿದ್ದ ಅನುಭವ ಇದು. ನೋಡಿ, ಈಗಲೂ ಅದೇ ಸ್ಮೆಲ್ ಬರ್ತಾಯಿದೆ. ಸೊ ನಿಮಗೆ ತೋರ್ಸೋಣ ಅಂತ ಅನಿಸ್ತು. ಇದು ಒಂಥರ ಕುತೂಹಲ, ಹಿಂಗೆ ಸಾಧ್ಯ ಇದು ಅಂತೇಳಿ. ನಿಮಗೂ ಅನಿಸುತ್ತೆ ಸಾಧ್ಯನಾ ಇದು ಅಂತೇಳಿ. ಇವೆಲ್ಲ ಪ್ರಕೃತಿಲಿ ಬದಲಾವಣೆ ಇರುತ್ತೆ, ನಾವು ಗಮನಿಸ್ಬೇಕಷ್ಟೆ. ಸೊ ನಾನು ಗಮನಿಸಿದ್ದಕ್ಕೆ, ನನ್ನ ಗಮನಕ್ಕೆ ಇದು ಬಂತು. ನೀವು ಪ್ರಾಯೋಗಿಕವಾಗಿ ನೋಡಿ, ಗೊತ್ತಾಗುತ್ತೆ. ಏನು ಯಾರ್ಯಾರು ಎಣ್ಣೆ ಹೊಡೆಯಲ್ವೋ, ಆ ಫೀಲು ಆಹ್ಲಾದಕರ ಎಣ್ಣೆ ಹೊಡಿದೇ ಇರೋರು ಸವಿಬೋದು ಅಂತ ಪ್ರಕೃತಿ ನಮಗೆ ಕೊಟ್ಟಿದೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನಮ್ಮ ಪ್ರಕೃತಿ. ಸೊ ಇದನ್ನೆಲ್ಲ ಪಡೆದ ನಾವೇ ಪುಣ್ಯರು. ನೀವು ಒಂದ್ಸರಿ ಟ್ರೈ ಮಾಡಿ, ದಯವಿಟ್ಟು ಹಾಗೆ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ.
ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರು ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ಕು ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಶರಣು ಶರಣಯ್ಯ.